ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ನಲ್ಲಿ ಗೆಲುವಿನ ನಾಗಾಲೋಟ ಮುಂದುವರಿಸಿದಂತ ಟೀಂ ಇಂಡಿಯಾ ಸಿಕ್ಕಾಪಟ್ಟೆ ಜೋಶ್ನಲ್ಲಿದೆ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಗೆಲುವಿಗೆ ಕಾರಣರಾದವರನ್ನ ಮರೆತಿಲ್ಲ. ಡಚ್ಚರ ವಿರುದ್ಧ ಶಿವತಾಂಡವ ತೋರಿದಂತ ಶಿವಂ ದುಬೆಯನ್ನ ಬಾಯ್ತುಂಬ ಹೊಗಳಿದ್ದಾರೆ. ಪಂದ್ಯದ ಬಳಿಕ ಮಾತನಾಡಿದಂತ ಸೂರ್ಯ, ಮೈದಾನದಲ್ಲಿ ಸ್ವಲ್ಪ ಹಿಮ ಬಿದ್ದಿತ್ತು, ಅದು ನಮ್ಮ ಬ್ಯಾಟರ್ಗಳಿಗೆ ಸ್ವಲ್ಪ ಸವಾಲಾಯಿತು. ಈ ಸವಾಲನ್ನ ಸ್ವೀಕರಿಸಿ ಶಿವಂ ದುಬೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದು ತಂಡದ ಮೊತ್ತವನ್ನ ಹೆಚ್ಚಾಗೋಕೆ ಕಾರಣವಾಯಿತು ಎಂದಿದ್ದಾರೆ. ಟೀಂ ಇಂಡಿಯಾದ ಯಂಗ್ ಗನ್ ಅಭಿಷೇಕ್ ಶರ್ಮಾ ನೆದರ್ಲ್ಯಾಂಡ್ ವಿರುದ್ಧ ಕಣಕ್ಕಿಳಿಯುವ ಮೂಲಕ ಮೊದಲು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ತಾನು ಉಳ್ಕೊಂಡಿದ್ದಂತ ಹೋಟೆಲ್ನಲ್ಲಿ ಕಿಟ್ನೆ ಮರೆತು ಬಂದಿದ್ರು. ಹೀಗಾಗಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ಗೆ ಬರುವಾಗ ತಮ್ಮ ಜೆರ್ಸಿಯ ಬದಲಿಗೆ ಮೊಹಮ್ಮದ್ ಸಿರಾಜ್ ಅವರ ಹೆಸರಿನ ಜೆರ್ಸಿಯನ್ನ ಧರಿಸಿ ಮೈದಾನಕ್ಕೆ ಎಂಟ್ರಿ ಕೊಟ್ಟಿದ್ರು. ಟಾಸ್ಗೂ ಮೊದಲು ಅಭಿಷೇಕ್ ಶರ್ಮಾ ಹರ್ಷದೀಪ್ ಸಿಂಗ್ ಅವರ ಜೆರ್ಸಿಯನ್ನ ಹಾಕೊಂಡಿದ್ರು. ಆದ್ರೆ ಟಾಸ್ ಗೆದ್ದ ಬಳಿಕ ಹರ್ಷದೀಪ್ ಸಿಂಗ್ ಆಡೋದು ಖಚಿತವಾದ ಮೇಲೆ ಸಿರಾಜ್ ಜೆರ್ಸಿಯನ್ನ ಧರಿಸಿದ್ದಾರೆ. ಡಚ್ಚರ ವಿರುದ್ಧ ಕಣಕ್ಕಿಳಿದ ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಪಂದ್ಯದುದ್ದಕ್ಕೂ ಕೂಡ ಕಿಲಕಿಲ ನಗುತ್ತಲೇ ಇದ್ರು. ಅದರಲ್ಲೂ ನೆದರ್ಲ್ಯಾಂಡ್ ತಂಡ ಬ್ಯಾಟಿಂಗ್ ಮಾಡುವಾಗ ಕ್ಯಾಚ್ ಡ್ರಾಪ್ ಆದ್ರೂ ಕೂಡ ಅಥವಾ ಕ್ಯಾಚ್ ಹಿಡಿದ್ರು ಕೂಡ ಸೂರ್ಯ ಕೂಲ್ ಆಗಿಯೇ ಸ್ಮೈಲ್ ಕೊಡ್ತಿದ್ರು. ಕೊನೆ ಓವರ್ ಬಾಕಿ ಇರುವಾಗ ಕ್ಯಾಚ್ ಹಿಡಿಯುವ ರಭಸದಲ್ಲಿ ರಿಂಕು ಮತ್ತು ಸೂರ್ಯ ಪರಸ್ಪರ ಡಿಕ್ಕಿ ಕೊಟ್ಟು ಫೈಟ್ ಮಾಡಿದ್ರು ಕೂಡ ಬಾಲ್ ಅನ್ನ ಕ್ಲಿಯರ್ ಮಾಡೋಕೆ ಸಾಧ್ಯವಾಗಲಿಲ್ಲ. ಇದಾದ ನೆಕ್ಸ್ಟ್ ಬಾಲ್ ನಲ್ಲಿ ತಿಲಕ್ ಕೂಡ ಕ್ಯಾಚ್ ಅನ್ನ ಬಿಡ್ತಾರೆ. ಅಷ್ಟೊತ್ತಿಗೂ ಕೂಡ ಸೂರ್ಯ ಸ್ಮೈಲ್ ಕೊಡ್ತಾ ಇದ್ರು. ಕೊನೆಗೆ ತಿಲಕ್ ಕ್ಯಾಚ್ ಹಿಡಿಯೋದ್ರಲ್ಲಿ ಸಕ್ಸಸ್ ಆದ್ರು. ಆಗ ಕೂಡ ಸೂರ್ಯ ಕಿಲಕಿಲ ನಕ್ಕಿರೋದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೆದರ್ಲ್ಯಾಂಡ್ ವಿರುದ್ಧ ನಡೆದ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ವಿಶೇಷ ದಾಖಲೆ ಬರೆದಿದ್ದಾರೆ. 6,000 ರನ್ ಹಾಗೆ 200 ವಿಕೆಟ್ಗಳನ್ನು ಪಡೆದ ಮೊದಲ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಈ ಸಾಧನೆ ಮಾಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ತಮ್ಮ ವೃತ್ತಿ ಜೀವನದಲ್ಲಿ ಇಲ್ಲಿಯವರೆಗೆ 323 ಟಿ20 ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 279 ಇನ್ನಿಂಗ್ಸ್ಗಳಿಂದ 6,008 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಬೌಲಿಂಗ್ನಲ್ಲಿ 222 ವಿಕೆಟ್ಗಳನ್ನ ಪಡೆದಿದ್ದಾರೆ. ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಕೊನೆಗೂ ಕೂಡ ಟೀಂ ಇಂಡಿಯಾ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ಗೆ ಚಾನ್ಸ್ ಸಿಕ್ಕಿದೆ. ಗಾಯದಿಂದ ಚೇತರಿಸಿಕೊಂಡಿರುವಂತಹ ವಾಷಿಂಗ್ಟನ್ ಸುಂದರ್ ಟೂರ್ನಿಯಲ್ಲಿ ಮೊದಲ ಪಂದ್ಯವನ್ನಾಡಿದ್ರು. ನೆದರ್ಲ್ಯಾಂಡ್ ವಿರುದ್ಧ ವಾಷಿಂಗ್ಟನ್ ಸುಂದರ್ ಕಣಕ್ಕಿಳಿದಿದ್ದು ವಿಕೆಟ್ ಪಡೆಯದೇ ಇದ್ರೂ ಕೂಡ ಬ್ಯಾಟರ್ಗಳನ್ನ ಕಟ್ಟಿ ಹಾಕುವಲ್ಲಿ ಸಕ್ಸಸ್ ಆಗಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತನ್ನ ಕೊನೆ ಲೀಗ್ ಪಂದ್ಯದಲ್ಲಿ ನಮೀಬಿಯಾ ವಿರುದ್ಧ ಭರ್ಜರಿ 102 ರನ್ಗಳಿಂದ ಜಯ ಸಾಧಿಸಿದೆ. ಜೊತೆಗೆ ಸೂಪರ್ 8ಗೆ ಎಂಟ್ರಿ ಪಡೆದಿದೆ. ಕೊಲಂಬೋದ ಸಿವಹಳ್ಳಿಯರ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಪಾಕಿಸ್ತಾನ ಮತ್ತು ನಮೀಬಿಯಾ ತಂಡಗಳು ಮುಖಾಮುಖಿಯಾಗಿದ್ವು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಪಾಕಿಸ್ತಾನ 3 ವಿಕೆಟ್ಗಳನ್ನು ಕಳ್ಕೊಂಡು 199 ರನ್ಗಳನ್ನ ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತಹ ನಮೀಬಿಯಾ 97 ರನ್ಗಳಿಗೆ ಆಲ್ಔಟ್ ಆಗಿದೆ. ಬರೋಬ್ಬರಿ 12 ವರ್ಷಗಳ ಬಳಿಕ ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ಬ್ಯಾಟರ್ ಸೆಂಚುರಿ ಸಿಡಿಸಿದ್ದಾರೆ. ಪಾಕಿಸ್ತಾನದ ಬ್ಯಾಟರ್ ಫರ್ಹಾನ್ 58 ಎಸೆತಗಳಲ್ಲಿ 11 ಬೌಂಡ್ರಿ ಹಾಗೆ 4 ಸಿಕ್ಸರ್ಗಳ ಸಹಿತ ಅಜೇಯ 100 ರನ್ ಗಳಿಸಿದ್ರು. ನಮೀಬಿಯಾ ವಿರುದ್ಧ ಫರ್ಹಾನ್ ಶತಕ ಸಿಡಿಸುವ ಮೂಲಕ 12 ವರ್ಷಗಳ ಶತಕದ ಬರವನ್ನ ನೀಗಿಸಿಕೊಂಡಿದ್ದಾರೆ. ಇದು ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಫರ್ಹಾನ್ ಅವರ ಮೊದಲ ಶತಕವಾಗಿದೆ. ಕರ್ನಾಟಕ ತಂಡ ರಣಜಿ ಟ್ರೋಫಿ ಸೆಮಿಫೈನಲ್ನಲ್ಲಿ ಉತ್ತರಾಖಂಡ ವಿರುದ್ಧ ಗೆಲುವು ಸಾಧಿಸುವುದು ಖಚಿತವಾಗಿದೆ. ಈಗಾಗಲೇ ಕರ್ನಾಟಕ ತಂಡ ಉತ್ತರಾಖಂಡ ವಿರುದ್ಧ ಸಂಪೂರ್ಣ ಹಿಡಿತ ಸಾಧಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಕರ್ನಾಟಕದ 736 ರನ್ಗಳಿಗೆ ಪ್ರತಿಯಾಗಿ ಉತ್ತರಾಖಂಡ ತಂಡ 233 ರನ್ಗಳಿಗೆ ಆಲ್ಔಟ್ ಆಗಿತ್ತು. 503 ರನ್ಗಳ ಬೃಹತ್ ಮುನ್ನಡೆ ಪಡೆದ ಹೊರತಾಗಿ ಕೂಡ ಕರ್ನಾಟಕ ಫಾಲೋ ಆನ್ ಅನ್ನ ಹೇರಿರಲಿಲ್ಲ. 4ನೇ ದಿನದಂತ್ಯಕ್ಕೆ 6 ವಿಕೆಟ್ಗೆ 299 ರನ್ಗಳನ್ನ ಕಲೆ ಹಾಕಿತ್ತು. ಈ ಮೂಲಕ 802 ರನ್ಗಳ ಮುನ್ನಡೆ ಸಾಧಿಸಿತ್ತು. 2 ಇನ್ನಿಂಗ್ಸ್ ಸೇರಿ ಕರ್ನಾಟಕ ಒಟ್ಟು 1035 ರನ್ಗಳನ್ನ ಕಲೆ ಹಾಕಿದೆ. ಐಸಿಸಿ ಟಿ20 ರ್ಯಾಂಕಿಂಗ್ ಪಟ್ಟಿ ರಿಲೀಸ್ ಆಗಿದೆ. ಪ್ರಸ್ತುತ ನಡೀತಾ ಇರುವಂತಹ ಟಿ20 ವಿಶ್ವಕಪ್ನಲ್ಲಿ ರನ್ ಗಳಿಸದೇ ಇರುವಂತಹ ಅಭಿಷೇಕ್ ಶರ್ಮಾ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲೇ ಮುಂದುವರೆದಿದ್ದಾರೆ. ಬೌಲರ್ಗಳ ಪಟ್ಟಿಯಲ್ಲಿ ವರುಣ್ ಚಕ್ರವರ್ತಿ ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಇನ್ನು ನೂತನ ಪಟ್ಟಿಯಲ್ಲಿ ಟೀಂ ಇಂಡಿಯಾದ ಆಟಗಾರ ಇಶಾನ್ ಕಿಶನ್ ಟಾಪ್ 10 ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಟಿ20 ರ್ಯಾಂಕಿಂಗ್ನಲ್ಲಿ 17 ಬ್ಯಾಟ್ಸ್ಮನ್ಗಳನ್ನ ಹಿಂದಿಕ್ಕಿರುವಂತಹ ಕಿಶನ್ 8ನೇ ಸ್ಥಾನವನ್ನ ಪಡೆದಿದ್ದಾರೆ. ಟೀಂ ಇಂಡಿಯಾದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ತಮ್ಮ ಗೆಳತಿ ಮಹಿಕಾ ಶರ್ಮಾಗೆ ಅವರ ಬರ್ತ್ಡೇಗೆ ಸ್ಪೆಷಲ್ ಆಗಿ ವಿಶ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋವನ್ನ ಪೋಸ್ಟ್ ಮಾಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇಬ್ರು ಕೂಡ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇರುವಂತಹ ಫೋಟೋವನ್ನ ಶೇರ್ ಮಾಡಿಕೊಂಡಿರುವಂತಹ ಪಾಂಡ್ಯ ಹ್ಯಾಪಿ ಬರ್ತ್ಡೇ ಮೈ ಪ್ರಿನ್ಸೆಸ್ ಅಂತ ಬರ್ಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.